ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಇದೀಗ ಮುಂದಾಗಿದೆ. ಇದಕ್ಕೆ ಜನರು ಸಹ ಸಾಕಾಗಿ ಹೋಗಿದ್ದಾರೆ. ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯಾರು ಸಹ ನಮಗೆ ಕೊಡಿ ಅಂತ ಕೇಳಿರಲಿಲ್ಲ. ಅದರಲ್ಲೂ ಸರ್ಕಾರನೇ ಕೊಟ್ಟು ಮತ್ತೆ ಕಿತ್ಕೊಳ್ಳೋದು ಅಂದರೆ ಏನರ್ಥ ಅಲ್ವಾ? ಇನ್ನು ಜನ ಇದರಿಂದಾನೇ ಆಚೆ ಬಂದಿಲ್ಲ. ಇದ್ಯಾವುದೋ ಇದು ಈಗ ಇದ್ರ ಮಧ್ಯೆ ಸರ್ಕಾರ ಜನರಿಗೆ ಇನ್ನೊಂದು ಬಿಗ್ ಶಾಕ್ನೇ ಕೊಟ್ಟಿದೆ. ಪಿಂಚಣಿದಾರ ಅಂದರೆ ಪೆನ್ಷನ್ ಹಣಕ್ಕೂ ಈಗ ಕೊಕ್ಕೆ ಹಾಕದಂತೆ ಕಾಣಿಸ್ತಾ ಇದೆ ಸರ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 16 ಲಕ್ಷ ಜನರ ಪಿಂಚಣಿ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಇನ್ಮುಂದೆ ಏನ್ ಮಾಡ್ಬೇಕಪ್ಪ ನಾವೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಎಲ್ಲಿ ಹೋಗೋದು, ಹಾಗೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಯಾವ ರೀತಿ ಎಲ್ಲಿ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಬೇಕು, ಅಕಸ್ಮಾತ್ ನಾವು ಅಪ್ಲಿಕೇಶನ್ ಹಾಕಿದ್ರು ಸಹ ಮತ್ತೆ ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ ಯಾವುದು ಸಹ ಗೊತ್ತಿಲ್ಲದೆ ಜನ ಈಗಲೇ ಒದ್ದಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳ ಸರ್ಜರಿ ನಡುವೆ ಇದೀಗ ಪೆನ್ಷನ್ ಪಡಿತಾ ಇದ್ದವರಿಗೆ ಒಂದು ದೊಡ್ಡ ಟೆನ್ಷನ್ನು, ಆಘಾತ ಅಂತಾನೆ ಹೇಳ್ಬಹುದು. ಇದನ್ನ ಶುರುವಾಗಿದೆ. ಅಲ್ಲರಿ, ಓಲ್ಡ್ ಪೆನ್ಷನ್ ಅಂದ್ರೆ ವಯಸ್ಸಾದವರಿಗೆ ಕೊಡುವಂತಹ ಪೆನ್ಷನ್, ಅದ್ರ ಮೇಲೆ ನಿಮ್ ಕಣ್ಣು ಯಾಕೆ ಬಿತ್ತು? ಎಷ್ಟೋ ವಯಸ್ಸಾದವರು ಆ ಪೆನ್ಷನ್ ಹಣದಿಂದ ಅವರಿಗೆ ಬೇಕಾಗಿದ್ದು ಅಂದ್ರೆ ಅವರಿಗೆ ಏನು ಅವಶ್ಯಕತೆ ಇರುವಂಥದ್ದು ಮನೆ ಸಾಮಾನುಗಳಿರ್ಬೋದು, ಅಥವಾ ಅವರಿಗೆ ವಯಸ್ಸಾದವರಿಗೆ ಮಾತ್ರೆಗಳು, ಅವರಿಗೆ ಒಂದು ಏನು ಅವ್ರ ಔಷಧಿಗಳು, ಯಾವುದೇ ರೀತಿಯಾದಂತಹ ಔಷಧಿ ಟಾನಿಕ್ ಇರ್ಬೋದು, ಏನೋ ಒಂದು ಅವರಿಗೆ ಅವಶ್ಯಕತೆ ಇರೋದನ್ನ ಅವರು ಪೂರೈಸ್ಕೊಳ್ತಾ ಇರ್ತಾರೆ, ತಗೊಳ್ತಾ ಇರ್ತಾರೆ. ಅವರಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ. ಆ ವಯಸ್ಸಲ್ಲಿ ಅವರಿಗೆ ಆ ಪೆನ್ಷನ್ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಆ ರೀತಿ ಬದುಕ್ತಾ ಇರ್ತಾರೆ. ಅದಕ್ಕೂ ಸಹ ಕಲ್ಲು ಹಾಕಿದ್ರಲ್ಲ. ಕಳೆದ ಒಂದು 3 ತಿಂಗಳಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಬರ್ತಾ ಇಲ್ವಂತೆ, ತಲುಪಿಲ್ಲ. ಎಷ್ಟೋ ಜನ ಹೇಳ್ತಿದ್ದಾರೆ. ಅದರಲ್ಲೂ ರಾಜ್ಯದಲ್ಲಿ ಒಂದು ಒಟ್ಟು 82.71 ಲಕ್ಷ ಪಿಂಚಣಿ ಫಲಾನುಭವಿಗಳು ಇದ್ದಾರೆ. ಈ ಪೈಕಿ 16 ಲಕ್ಷ ಜನರನ್ನ ಈ ಪೆನ್ಷನ್ ಯೋಜನೆಯಿಂದ ಸರ್ಕಾರ ಕೈ ಬಿಟ್ಟಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ಜೊತೆಗೆ ವಿಧವಾ ಪಿಂಚಣಿಯೂ ಸಹ ಸಿಗ್ತಾ ಇಲ್ಲ. ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ ಜೊತೆಗೆ ಸಂಧ್ಯಾ ಸುರಕ್ಷಾ, ಅಂಗವಿಕಲರಿಗೆ ನೀಡ್ತಾ ಇದ್ದಂತಹ ಪಿಂಚಣಿ ಯೋಜನೆಗೂ ಸಹ ಸರ್ಕಾರ ಇದೀಗ ಸರ್ಜರಿ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 3 ತಿಂಗಳಿಂದ ಹಣ ಬರದೆ ವೃದ್ಧಾಪ್ಯ ವೇತನ ಸ್ಥಗಿತಗೊಂಡಂತಹ ಹಿನ್ನೆಲೆ ವಯಸ್ಸಾದಂತಹ ವೃದ್ಧರು ಕಚೇರಿಯಿಂದ ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿ ಈಗ ಶುರುವಾಗಿದೆ. ಅಂದ್ರೆ ವಯಸ್ಸಾದವರಿಗೆ, ಗಂಡ ಇಲ್ಲದೆ ಒಂಟಿಯಾಗಿ ಜೀವನ ಮಾಡ್ತಿರುವಂತಹ ಮಹಿಳೆಯರಿಗೆ, ಅಂಗವಿಕಲರಿಗೆ ತಾನೇ ಕೊಡ್ತಿದ್ದು ಈ ಒಂದು ಪೆನ್ಷನ್ ಏನಿದೆ, ಅಂಗವಿಕಲರಿಗೆ ಅಂತಹವ್ರಿಗೆ ತಾನೇ ಕೊಡ್ತಾ ಇದ್ದಿದ್ದು. ಏನೋ ಮನೆ ಖರ್ಚಿಗೆ, ಔಷಧಿ ಖರೀದಿಗೆ ಅಂತ ಸಹಾಯ ಆಗ್ತಿದ್ದಂತಹ ಆ ಒಂದು ಪೆನ್ಷನ್ ಹಣವನ್ನ ಸಹ ಅವರಿಂದ ಕಿತ್ಕೊಂಡು ನೀವೇನ್ ಸಾಧನೆ ಮಾಡ್ತಾ ಇದ್ದೀರಾ? ಇನ್ನು ಈಗ ಹಣ ಬರದೇ ಇರೋದಕ್ಕೆ ವೃದ್ಧರು, ಮಹಿಳೆಯರು, ಅಂಗವಿಕಲರು ಸಹ ಕಂಗಾಲಾಗಿದ್ದಾರೆ. ಪ್ರತಿ ತಿಂಗಳು ಸರ್ಕಾರ 82 ಲಕ್ಷ ಜನರಿಗೆ ಪೆನ್ಷನ್ಗಾಗಿ 400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇತ್ತು. ಈಗ 16 ಲಕ್ಷ ಜನರಿಗೆ ಕೊಕ್ಕನ್ನ ಕೊಟ್ಟು ಸುಮಾರು 150 ಕೋಟಿ ರೂಪಾಯಿಯನ್ನ ಉಳಿತಾಯ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪಿಂಚಣಿ ಸ್ಥಗಿತ ಆಗಿರೋದಾದ್ರೂ ಯಾಕೆ? ಪಿಂಚಣಿಗೆ ಈಗ ಅದನ್ನ ನಿಲ್ಸೋದಕ್ಕೆ ಸರ್ಕಾರಕ್ಕೆ ಒಂದೆರಡು ಕಾರಣಗಳು ಇಟ್ಕೊಂಡಿರ್ತಾರೆ ಅವರು. ನಾವು ಇದಕ್ಕೆ ನಿಲ್ಸಿದೀವಿ ಅಂತ ಹೇಳ್ತಾರೆ. ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ನೀಡಿದಂತಹ ವಿಳಾಸದಲ್ಲಿ ವಾಸ ಇಲ್ಲದಂತಹ ಕಾರಣ 2.21 ಲಕ್ಷ ಜನರ ಪಿಂಚಣಿ ಸ್ಥಗಿತ ಆಗಿದೆ. ಅಂದ್ರೆ ಅವರು ಪೆನ್ಷನ್ಗೆ ಯಾವಾಗ ಅರ್ಜಿಯನ್ನ ಹಾಕಿರ್ತಾರಲ್ಲ, ಆ ಟೈಮಲ್ಲಿ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆ ಅಡ್ರೆಸ್ ಅಲ್ಲಿ ನೋಡಿದ್ರೆ ಹೋಗಿ ವೆರಿಫಿಕೇಶನ್ ಮಾಡಿದ್ರೆ ಆ ವ್ಯಕ್ತಿ ಆ ಅಡ್ರೆಸ್ ಅಲ್ಲಿ ಇರೋದಿಲ್ಲ. ಈ ಒಂದು ಕಾರಣವನ್ನ ಇಟ್ಕೊಂಡು 2.21 ಲಕ್ಷ ಜನರ ಪೆನ್ಷನ್ ಅನ್ನ ನಿಲ್ಲಿಸಿದೆ ಸರ್ಕಾರ. ಇನ್ನೊಂದು ಕಾರಣ ಅಂತ ಅಂದ್ರೆ ಆದಾಯ ಪ್ರಮಾಣ ಪತ್ರ ಸಲ್ಲಿಸದಂತಹ ಕಾರಣ 45,853 ಜನರಿಗೆ ಪೆನ್ಷನ್ ನಿಂತಿದೆ. ಅಂದ್ರೆ ಆದಾಯ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ.
ಅಂತ ಟೈಮಲ್ಲಿ ತುಂಬಾ ಹಳೆ ಕಾಲದಲ್ಲಿ, ಈಗ ರೀಸೆಂಟ್ ಆಗಿ ಅಪ್ಲಿಕೇಶನ್ ಅನ್ನ ಯಾರು ಹಾಕಿರ್ತಾರೆ ಅವರು ಅಫ್ಕೋರ್ಸ್ ಕಂಪಲ್ಸರಿ ಇರುತ್ತೆ ಒಂದು ಇನ್ಕಮ್ ಸರ್ಟಿಫಿಕೇಟ್, ಅದನ್ನ ತಗೊಂಡಿರ್ತಾರೆ ಮಾಡಿರ್ತಾರೆ. ಬಟ್ ಇದಕ್ಕೂ ಬಿಫೋರ್ ತುಂಬಾ ವರ್ಷಗಳ ಹಿಂದೆ ಹಾಕಿರುವಂತಹವರು ಅವಾಗ ಏನ್ ಮಾಡ್ತಾರೆ, ಅದು ಇನ್ಕಮ್ ಸರ್ಟಿಫಿಕೇಟ್ ಅಷ್ಟು ಮ್ಯಾಂಡೇಟ್ರಿ ಇರೋದಿಲ್ಲ, ಅಂತ ಟೈಮಲ್ಲಿ ಮಾಡಿಸಿರ್ತಾರೆ. ಅವ್ರಿಗೆಲ್ಲ ಸಹ ಈಗ ಪೆನ್ಷನ್ ನಿಂತಿರುತ್ತೆ, ಯಾಕೆಂದ್ರೆ ಅವರು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿರೋದಿಲ್ಲ. ಅದಕ್ಕೂ ಒಂದು ರೂಲ್ಸ್ ಇದೆ, ಇಷ್ಟೇ ಆದಾಯ ಇರಬೇಕು, ಇದಕ್ಕಿಂತ ಜಾಸ್ತಿ ಇದ್ರೆ ಅಂದ್ರೆ 1,20,000 ಸಮಥಿಂಗ್ ಇರ್ಬೋದು, ಇಷ್ಟೇ ಆದಾಯ ಇರಬೇಕು, ಇದಕ್ಕಿಂತ ಜಾಸ್ತಿ ಆದಾಯ ಇರೋರಿಗೆ ಇದು ಒಂದು ಅಪ್ರೂವಲ್ ಆಗೋದಿಲ್ಲ ಪೆನ್ಷನ್ಗೆ. ಅದು ಒಂದು ಆದಾಯ ಪ್ರಮಾಣ ಪತ್ರವನ್ನ ಅವರು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾರು ಹಾಕಿರೋದಿಲ್ಲ ಅಂದ್ರೆ ಹಿಂದೆ ತುಂಬಾ ವರ್ಷಗಳ ಹಿಂದೆ ಮಾಡಿರೋರಿಗೆ ಇದು ಎಫೆಕ್ಟ್ ಆಗತ್ತೆ, ಇಂಥವ್ರಿಗೆ ಪೆನ್ಷನ್ ನಿಂತಿರುತ್ತೆ. ಹಾಗೆ ಪರಿಶೀಲನೆ ಮಾಡುವಂತಹ ಟೈಮಲ್ಲಿ, ವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಒಂದು ಸೂಕ್ತ ದಾಖಲೆಯನ್ನ ಕೊಟ್ಟಿರೋದಿಲ್ಲ, ಅಂದ್ರೆ ಅವ್ರಿಗೆ ಏನೇನು ಬೇಕು ವೆರಿಫಿಕೇಶನ್ಗೆ ಅದಕ್ಕೆ ಬೇಕಾದಂತಹ ಒಂದು ಸೂಕ್ತ ದಾಖಲೆಗಳನ್ನ ಕೊಟ್ಟಿರೋದಿಲ್ಲ. ಈ ಒಂದು ಕಾರಣದಿಂದ 13,23,932 ಜನರ ಪೆನ್ಷನ್ ನಿಂತಿದೆ. ಇಷ್ಟು ಕಾರಣಗಳನ್ನ ಇಟ್ಕೊಂಡು ಸರ್ಕಾರ ಇದೀಗ ಪೆನ್ಷನ್ ಅನ್ನ ನಿಲ್ಲಿಸಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.